ಇದು ಎಲ್ಲ ನಮ್ಮ ನಗರದ ಮತ್ತು ಮತಕ್ಷೇತ್ರದ ಕೆಲವರೆಲ್ಲರೂ ಕೂಡಿಕೊಂಡು ಇದು ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ನಾನು ಈಗಾಗಲೇ 3 ವರ್ಷ ಮಂತ್ರಿಯಾಗಿದ್ದೆ. ಇದು ಮುಂದುವರೆದ ಭಾಗ. ಇದು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ 3 ವರ್ಷ ಕೈಗಾರಿಕಾ ಸಚಿವನಾಗಿ, ಆಮೇಲೆ ಈಗ ಸಿದ್ದರಾಮಯ್ಯವರ ನಂತರ ಈಗ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈಗ ಮತ್ತೆ ಕೈಗಾರಿಕಾ ಸಚಿವನಾಗಿ ಒಂದು ಮುಂದುವರೆದಿದ್ದೀನಿ. ಇದೇನು ಹೊಸದಾಗಿ ಆಗುವಂಥದ್ದಲ್ಲ, ಆದರೂ ಕೂಡ ಅವರು ಅಭಿಮಾನದಿಂದ ಮಾಡಿದ್ದಾರೆ. ಮತ್ತು ಪಾಪ ಭಾಳ ಜನ ಬೆಂಗಳೂರಿಗೆ ಬಂದು ಅಲ್ಲೆಲ್ಲ ಇದು ಮಾಡುವಂಥದ್ದಾಗಿತ್ತು. ಅಲ್ಲಿ ಒಂದು 1000 ಜನ ಅಲ್ಲಿ ಬೆಂಗಳೂರಿಗೆ ಬಂದಿದ್ರು 2 ದಿವಸದಲ್ಲಿ. ಹೀಗಾಗಿ ನಾನು ಎಲ್ಲರೂ ಕೂಡ ವಿಚಾರ ಮಾಡಿದ್ದೀವಿ, ಇಲ್ಲೇ ಒಂದು ಮಾಡ್ಕೊಂಡು ಎಲ್ಲರನ್ನೂ ಭೇಟಿಯಾಗುವಂಥದ್ದು ಮಾಡಬೇಕು ಅಂಥೇಳಿ ಅವರೆಲ್ಲ ಪ್ರೀತಿ ಅಭಿಮಾನದಿಂದ ಇವತ್ತು ನಾವು ಹಾರ ತುರಾಯಿ ಎಲ್ಲವನ್ನು ಶಾಲನ್ನು ಬಂದ್ ಮಾಡಿ ಇವತ್ತು ಮಕ್ಕಳಿಗೆ ಏನಾದರೂ ನೋಟ್ಬುಕ್ಸನ್ನು, ಯಾಕಂದ್ರೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಹಿಂದೆ ಸರ್ಕಾರಿ ಕಾರ್ಯಕ್ರಮದಲ್ಲೆಲ್ಲನೂ ಕೂಡ ಈ ಹಾರ ತುರಾಯಿ ಬೇಡ ಅಂಥೇಳಿ ನೋಟ್ಬುಕ್ ಆಗಲಿ ಮತ್ತೊಂದು ಆದರೆ ಒಂದು ಅದಕ್ಕಾರೆ ಉಪಯೋಗ ಆಗ್ತದೆ, ಮಕ್ಕಳಿಗಾರ ಉಪಯೋಗ ಆಗ್ತದೆ ಅಂತೇಳಿ ಒಂದು ಮಾದರಿಯಾದಂಥ ಒಂದು ಇದನ್ನು ಹುಟ್ಟಾಕಿದ್ವಿ. ಈಗ ಅದನ್ನು ಸ್ವಲ್ಪ ನಮ್ಮ ಉಳಿದ ಕಾರ್ಯಕ್ರಮಗಳಿಗೂ ಅದನ್ನು ಅನ್ವಯಿಸಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಮತ್ತೆ ಇಲ್ಲಿನೂ ಕೂಡ ಇಂಪ್ಲಿಮೆಂಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಭಾಳ ಜನರು ಬೇಕೇ ಸರ್, ಬೃಹತ್ ನೀರಾವರಿ ಚೆನ್ನಾಗಿತ್ತು. ನೋಡಿ, ನಾನು ಈಗ ಬೃಹತ್ ನೀರಾವರಿ ಸಚಿವನಾಗಿ 5 ವರ್ಷ ಕೆಲಸ ಮಾಡಿದ್ದೀನಿ. ಈಗ ಕೈಗಾರಿಕಾ ಸಚಿವನಾಗಿ 3 ವರ್ಷ ಕೆಲಸ ಮಾಡಿದೆ. ಈಗ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಂದು ಆಶಯ ಯಾವತ್ತೂ ಸಹ ಬೃಹತ್ ಕೈಗಾರಿಕೆನೇ ಇತ್ತು. ಯಾಕಂದರೆ ಈಗಾಗಲೇ ನಾನು ಸಾಕಷ್ಟು ಕೆಲಸ 3 ವರ್ಷ ಕೆಲಸ ಮಾಡಿದ್ದೀನಿ. ಅದನ್ನು ಮುಂದುವರೆದು ಅದನ್ನು ಕಂಪ್ಲೀಟ್ ಮಾಡುವಂಥದ್ದು. ಹೀಗಾಗಿ ನಾನು ಬಯಸಿದ್ದೂ ಕೂಡ ಬೃಹತ್ ಕೈಗಾರಿಕೆನೇ. ಆಮೇಲೆ ಪಕ್ಷದ ಹಿರಿಯರು ಕೂಡ ಇವತ್ತು ದಿವಸ ಎಲ್ಲರೂ ಕೂಡ ವಿಚಾರ ಮಾಡಿ ಅದು ಮುಂದುವರಿಬೇಕು, ಆ ಕೈಗಾರಿಕಾ ಇವುದು ಏನೋ ಕೆಲಸಗಳಿದ್ದಾವೆ ಅಂತೇಳಿ ಅವರು ಕೂಡ ಕೈಗಾರಿಕೆ ಸೂಚಿಸ್ಕೊಂಡಿದ್ದಾರೆ. ಹೀಗಾಗಿ ನಾನೇನು ಬೃಹತ್ ನೀರಾವರಿ ಸಚಿವ ಸ್ಥಾನವನ್ನು ನಾನು ಕೇಳಿಲ್ಲ. ಇವತ್ತು ನನಗೆ ಸಂತೋಷ ಇದೆ. ಈಗ ಇನ್ನೂ 2 ವರ್ಷ ಇದನ್ನು ನಮ್ಮ ಸರ್ಕಾರದ ಅವಧಿ ಮುಂದೆ ಆಫ್ಕೋರ್ಸ್ ನಾವೇ ಬರ್ತೀವಿ. ಈ ಕೈಗಾರಿಕಾ ಸಚಿವನಾಗಿ ಮುಂದುವರಿತೇನೆ.